ಅಯ್ಯೋ ಈ ಪೊದ್ದಿ ಏನಾದರೂ ನಮ್ಮ ವಿಷಯ ಎಲ್ಲನೂ ಗ್ಯಾರಂಟಿ. ನನ್ನ ಎಂಡ್ರಿಗೆ ಹೇಳ್ಬಿಟ್ರೆ ಬಂಗಾರಿಗೆ ನನ್ನ ಕತೆಯ ಬಂಗಾರ ಮಾಡಕ್ಕೆ ಬಿಡ್ತಾಳೆ ನನಗೆ ಗೊತ್ತು. ಅಯ್ಯೋ ಸುತ್ತಿಗೆ ಹಾಕೊಂಡು ಜಡ್ದು ಬಿಡ್ತಾಳಲ್ಲ. ಈ ಪೊದ್ದಿಗೆ ಅದು ಎಲ್ಲಿಂದ ತಗ್ಲಾಕೊಂಡ್ಬಿಡ್ತೀನೋ ಏನು ಕತೆಯೋ ನಾನಂತೂ ಗೊತ್ತಿಲ್ಲ. ನಾನು ಹೇಳ್ದೆ ನಮ್ಮೊಳಗೆ ಬ್ಯಾಡ ಕಣ್ಲೆ ಸಂತ್ಗೆ ಹೋಗೋದು ಅಂದರೆ, ಇಲ್ಲ ಬರ್ರಿ ಬರ್ರಿ ನಿಮ್ಮ ಜೊತೆ ಹೋಗ್ಲೇಬೇಕು, ಬರ್ರಿ ಬರ್ರಿ ಅಂತ ಹೇಳ್ಬಿಟ್ಟು ಕುಣಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಲು ಮನೆಯಾಳಿ. ಈಗ ನೋಡು, ಛೇ ಎಂಥ ಬಾಳು. ರೀ ಇದ್ಯಾಕ್ರಿ ಹಿಂಗೆ ನಿಂತ್ಕೊಂಡಿದ್ದೀರಾ? ಒಳ್ಳೆ ಗೂಬೆ ಥರ ನಿಂತ್ಕೊಂಡಿದ್ದೀರಾ. ಎಲ್ಲ ಪ್ರಾಬ್ಲಮ್ಮು ಸಾಲವಾಗೋಗ್ಬಿಟ್ಟು ನೆಮ್ಮದಿಯಾಗಿರೋ ಟೈಮ್ಗೆ ನಿಮ್ಗೇನ್ರಿ ಬರ್ತದೆ? ಅವಾಗ ದೊಡ್ಡಪ್ಪತ್ತು ದೊಡ್ಡ ರೋಗ ಹೆಂಗೆ ನಿಂತ್ಕೊಂಡಿದ್ದೀರಲ್ಲ ಗೂಬೆ ಥರ. ಅಯ್ಯಯ್ಯಯ್ಯ ರೀ, ಇವಾಗ ನಮ್ಮ ಮಗನಿಗೆ ಒಳ್ಳೆ ಸಂಬಂಧ ಹುಡ್ಕದ್ ನೋಡಿ. ಇದ್ದರಿದ್ರು ಗಂಗಾ ಹೊಂಟೋಗ್ಬಿಟ್ಲು ಮನೆ ಬಿಟ್ಬಿಟ್ಟು. ಹಬ್ಬಬ್ಬ ಇನ್ನೇನೈತ್ರಿ, ಇನ್ನೇನು ಇಲ್ಲ. ಆ ಗಂಗಾ ತೊಲಗದ ಮೇಲಂತೂ ಮನೆ ಶಾಂತಿಯುತವಾಗೈತೆ ಅಂತ ನಿಮ್ಗೆ ಅನ್ಸೋದಿಲ್ವೇನ್ರಿ? ನೋಡಿ ಎಷ್ಟು ಶಾಂತಿಯುತವಾಗೈತೆ. ಹಬ್ಬಬ್ಬ ನನ್ನ ಮಗಂಗೆ ಇನ್ನೊಂದು ಮದುವೆ ಮಾಡಬೇಕು. ಆ ಪೊದ್ದಿಗುನ್ವೆ ಸರಿಯಾಕೆ ಬುದ್ಧಿ ಕಲ್ಸಂಥ ಟೇಮು ಬಂದೇ ಬರ್ತದೆ. ಯಾಕೇಳಿ ಇವತ್ತು ಮುಗೀತು, ನಾಳೆ ಒಂದೇ ದಿನ ಅವಳಿಗೆ ಟೇಮ್ ಇರೋದು. ನಾಳದ ಪಂಚಾಯತಿ ಕಲಾಕಿ ಅವಳನ್ನ ಬೀದಿಗೆ ತಗೊಂಬಿಟ್ಟು ಬರ್ತೀವಿ. ಖುಷಿ ಪಡ್ರಿ, ಖುಷಿ ಪಡಿ. ಈಗ ಯೋಚನೆ ಮಾಡೋಂಥ ಟೈಮಲ್ಲ, ಸೆಲೆಬ್ರೇಷನ್ ಮಾಡೋ ಟೈಮು ನೋಡಿ. ಇವತ್ತೆಲ್ರೂ ನಾನು ನೀವು ನಮ್ಮ ಮಗ ಇಬ್ಬರು ಹೆಣ್ಮಕ್ಳು 5 ಜನನೂ ಹೋಗ್ಬಿಟ್ಟು ಫುಲ್ಲು ದಿಲ್ ಕುಸ್ಸಗೆ ಹೋಟ್ಲಾಗೆ ಆರಾಮಾಗಿ ಮಜಾ ಮಾಡ್ಕೊಂಬಿಟ್ಟು ಬರೋಣ ಬರ್ರಿ. ಅಯ್ಯೋ ಬಂಗಾರಿ, ಈ ಆಟಗಳು ಈ ಮಾತುಗಳು ಸ್ಯಾನೆ ಹೊತ್ತಾಗ ಉಳಿಯಕ್ಕಿಲ್ಲ ಅಂತ ಹೆಂಗೆ ಹೇಳಿ ಬಾಯ್ ಬಿಟ್ಬಿಟ್ಟು ಎಲ್ಲ ಹಾಳಾಗಿ ಹಾಕ್ಬಿಟ್ಟು ಹೋಗ್ಬಿಟ್ಟೈತೆ ಅಂತ ಹೇಳಿ ಹೆಂಗೆ ಹೇಳಿ ಇವಳಿಗೆ ಯವ್ವ, ಹೆಂಗೆ ಇವಳಕ್ಕಾಯ್ತದೆ. ಈಗ ನಾನು ತಗ್ಲಾಕೊಂಡ್ಬಿಡ್ತೀನಲ್ಲ. ಈಗ ಅವಳು ಎಲ್ಲೋಗವಳೆ ಎಲ್ಲಿ ಬಂದವಳೆ ಅಂತ ಎಲ್ಲ ಇಸ್ಯನೂ ಹೇಳ್ಬಿಟ್ಟಿದ್ದೀನಿ. ಇಷ್ಟೊತ್ತಿಗೆ ಪೊದ್ದಿಗೆ 6 ಗಂಟೆ ಗಂಗನ ಮನೆ ತಕ್ಕ ಹೋಗಿತ್ತಾಳೆ. ಇನ್ನು ಗಂಗಾ ಸಿಕ್ಕೇ ಸಿಗ್ತಾಳೆ. ಇನ್ನು ಪಂಚಾಯತಿಗೆ ನಮ್ಮ ಮರುವದಿ ಹೋಯ್ತದೆ ಬಿಟ್ರೆ ಅವಳ ಮರುವದಿ ಹೋಗಕ್ಕಿಲ್ಲ. ರೀ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಒಳ್ಳೆ ಗೂಬೆ ಥರ. ಅಯ್ಯಯ್ಯ ಖುಷಿಯಾಗಿರೋ ಟೈಮಾಗಿದ್ದು ಏನ್ರಿ ಯೋಚನೆ ನಿಮ್ಮದು? ಅದು ಅದು ಏನು ಅಂತಂದ್ರೆ, ಅಕಸ್ಮಾತ್ ಗಂಗಾ ಏನಾರ ಸಿಕ್ಬಿಡ್ತಾಳ ಪೊದ್ದಿ ಕೈಲಿ, ಪಂಚಾಯತಿನಾಗ ನಾವು ಮರುವಾದಿ ಏನಾರ ಹೋಗ್ಬಿಡ್ತದ ಅಂತ ಯೋಚನೆ ಮಾಡ್ತಿದ್ದೆ. ರೀ ಗಂಗಾ ಯಾಕ್ರಿ ಸಿಗ್ತಾಳೆ? ಅವ್ರ ಅಮ್ಮ ಕರ್ಕೊಂಡು ದೂರ ಕರ್ಕೊಂಡು ಹೊಂಟೋಗ್ಬಿಟ್ಟವಳೆ. ಅಷ್ಟಕ್ಕೂ ಗಂಗುನ ನಾವು 5 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿದೀವಿ ಅಂತ ಹೇಳ್ಬಿಟ್ಟು ಪೊದ್ದುಗೆ ಹೆಂಗ್ರಿ ಗೊತ್ತಾಯ್ತದೆ? ಒಂದು ನಾನು ಹೇಳ್ಬೇಕು, ಇಲ್ಲ ನೀವು ಹೇಳ್ಬೇಕು, ನನ್ನ ಮಗ ಹೇಳ್ಬೇಕು. ಬಿಟ್ರೆ ನಮ್ಮಿಬ್ಬರು ಹೆಣ್ಮಕ್ಳಿಗೆ ಸಮೇತ ಈ ವಿಷಯ ಗೊತ್ತಿಲ್ಲ. ಅಂಥದ್ರಾಗೆ ಹೆಂಗ್ರಿ ಗೊತ್ತಾಯ್ತದೆ ಅವಳಿಗೆ? ಹೋ ಅವಳು ಫೋನುನ್ವೇ ಕಿತ್ಕ ಅಂತ ಹೇಳಿದ್ದೀನಿ. ಅವ್ರ ಅಮ್ಮಂಗೆ ಫೋನುನ್ವೇ ಕಿತ್ಕೊಂಡಿರ್ತಾಳೆ. ಹೆಂಗೆ ಗೊತ್ತಾಯ್ತದೆ ವಿಷಯ ಎಲ್ಲನೂ? ನೀವು ಒಳ್ಳೆ ಸೊರೋಯ್ತು. ನೋಡಿ ರೆಡಿಯಾಗ್ರಿ ಪಟ ಅಂತ ಹೇಳ್ಬಿಟ್ಟು ಪ್ಯಾಟ್ಗೆ ಹೋಗ್ಬಿಟ್ಟು ಹೋಟ್ಲಾಗೆ ಚೆನ್ನಾಗಿ ಮಜಾ ಮಾಡ್ಕೊಂಡು ಬರೋಣ, ಸರಿನಾ? ಅಲ್ಲಲ್ಲಿ ಅಕಸ್ಮಾತ್ ಗೊತ್ತಾದ್ರೆ? ಅಕಸ್ಮಾತ್ ಸಮೇತ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಈ ಬಡ್ಡಿ ಬಂಗಾರಮ್ಮ ಒಂದು ಕಿತಾಬ್ ಪಿಲ್ಲಾನ ಹಾಕಿದ್ಲು ಅಂತ ಹೇಳಿದ್ರೆ ಅದು ಸಕ್ಸಸ್ ಆಗದಿದ್ದ ಹಂಗೆ ಇರೋ ಅಂತ ಟೇನೇ ಇಲ್ಲ, ಸರಿನಾ? ನೋಡಿ ನೀವು ಆರಾಮಾಗಿ ನೆಮ್ಮದಿಯಾಗಿ ಈಗ ಇರ್ರಿ. ನಡೀರಿ ಹೋಗೋಣ ಫಸ್ಟು. ಅಯ್ಯೋ ಬಂಗಾರಿ, ನಿಂಗೆ ಹೆಂಗೆ ಹೇಳಿ ಆಗಿರೋದೆಲ್ಲ. ಅಯ್ಯೋ ನಿಂತಾಗ ಹೇಳ್ಬಿಟ್ರೆ ನನ್ನ ಬಟ್ಟೆ ಒಗ್ದಂಗೆ ಹೋಗ್ಬಿಟ್ಬಿಡ್ತೀಯಲ್ಲ. ನಿಂತಾಗ ಏನು ಹೇಳಕ್ ಕುನ್ವೆ ಆಗಕ್ಕಿಲ್ವಲ್ಲ. ಏನಪ್ಪ ಮಾಡಲಿ ನಾನು? ಅಯ್ಯೋ ಭಗವಂತನೇ, ಏನಪ್ಪ ಮಾಡಲಿ? ನನ್ನ ಕತೆ ಮುಗೀತಲ್ಲಪ್ಪ. ನಾನು ಏನರ ವಿಷಯ ಬುದ್ಧಿ ಹೇಳ್ಬಿಡ್ತಾಳೇನೋ. ವಿಡಿಯೋ ಬೇರೆ ಮಾಡ್ಕೊಂಡವಳೆ. ಆಮೇಕಿಂದ ಯಾವಾಗ ಫೋನ್ಗೆ ಹಾಕ್ಬಿಟ್ಟು ಎಲ್ರಿಗೂ ಗೊತ್ತಾಗಂಗೆ ಮಾಡ್ತಾಳೋ ಆ ಟೆನ್ಷನ್ ನಂದು. ಇವಳೇನು ಆರಾಮಾಗಿ ಪಾರ್ಟಿನಂತೆ ಪಾರ್ಟಿ. ಬುದ್ಧಿ ಗಂಗಾ ಇರೋ ಊರು ಇದೇನೇನಿಯಾ? ಊನೇ ಇದೇ ಊರೇನೆ ಗಂಗಾ ಊರು. ನೋಡು ಇಲ್ಲಿ ಯಾರನ್ನಾರ ಕೇಳಿದ್ರೆ ಅಡ್ರೆಸ್ಸು ಪಡ್ರೆಸ್ಸು ಎಲ್ಲನೂ ಕರೆಕ್ಟಾಗಿ ಹೇಳ್ತಾರೆ. ನೋಡು ಗಂಗುನ ವಿಷಯ ಎಲ್ಲ ಇವಾಗ ಗೊತ್ತಾದ್ರೆ ಇವಾಗ ಗಂಗುನ್ ಇಲ್ಲಿಂದ ಕರ್ಕೊಂಡೊಂದು ಹೋಗೋದೊಂದು ಬಾಕಿ ಅಷ್ಟೇನಿಯ. ಇಲ್ಲೇ ಯಾರನ್ನ ಕೇಳೋಣ ಬಾ, ಗಂಗುನ ಮನೆ ಎಲ್ಲೈತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜಯಮ್ಮ ನನಗೆ ಜಾಸ್ತಿ ಟೈಮ್ ಇಲ್ಲ, ಇವತ್ತು ಬಿಟ್ರೆ ನಾಳೆ ಅಷ್ಟೇನಿಯ ಟೈಮು. ನಾಳೆ ಬಿಟ್ಟು ನಾಡದೇನೇನಿಯ ಪಂಚಾಯತಿ ತಕ್ಕ ಕರ್ಕೊಂಡು ಹೋಗ್ಬೇಕು ಜಯಮ್ಮ. ಈಗೆಲ್ಲ ಪಂಚಾಯತಿ ತಕ್ಕ ಹೋಗ್ಬೇಕು, ಮರವದಿ ಹೋಗ್ಬಾರ್ದಲ್ಲಿ ಅಂದರೆ ಇವಾಗ ನಾನು ಗಂಗುನ್ ಕರ್ಕೊಂಡು ಹೋಗ್ಲೇಬೇಕು. ನೋಡು ಮಾತು ಕೊಟ್ಬಿಟ್ಟು ಬಂದಿದ್ದೀನಿ, ಇಲ್ಲ ನನ್ನ ಕತೆ ಮುಗೀತದೆ. ಬಾಬಾ ಸರ್ನ ಲೇ ಪೊದ್ದಿ. ನಿಮ್ಮ ಮಾವ ಎಲ್ಲ ನಿಜನೇ ಹೇಳೋನೆ ತಾನೇ? ವಿಡಿಯೋ ತೋರಿಸಿದಕ್ಕೆಲ್ಲ ನಿಜನೇ ಹೇಳಿರ್ತಾನೆ ಬಿಡು, ಸುಳ್ಳು ಯಾಕೆ ಹೇಳಿರ್ತಾನೆ? ಈಗ ಸಿಕ್ಕಿದ್ರೂ ಗ್ಯಾರಂಟಿ ಸಿಕ್ಕೇ ಸಿಗ್ತಾಳೆ ಇದೇ ಊರಾಗಿನೇನಿಯ. ಅಲ್ಲಡ ನೋಡಿ ಯಾರ ಅಮ್ಮ ಗೊತ್ತಾವಳೆ, ಆ ಅಮ್ಮನ ಕೇಳು. ಅಕ್ಕ ಇಲ್ಲಿ ಚೆನ್ನಕ್ಕ ಹಂಗೆ ಏನಿಯ ಗಂಗಾ ಅಂತೇಳ್ಬಿಟ್ಟು ಈ ಊರಿಗೆ ಬಂದ್ರಲ್ಲ ಮೊನ್ನೆ ಹೊಸ್ದಾಗೆ. ಓ ಅದೇ ವಿಡಿಯೋದಾಗೆಲ್ಲ ಫೇಮಸ್ ಆಗಿತ್ತಲ್ಲ. ಓ ವಿಡಿಯೋ ಮಾಡಿದ್ ನೀನೇ ಇದ್ದಂಗಿದೀಗ? ಹೌದೌದೌದು ನಾನೇನಿಯ. ಓ ಆ ಹುಡುಗಿನೂ 3 ದಿನ ಆಯ್ತು, 3-4 ದಿನ ಆಯ್ತು ಇಲ್ಲಿಗೆ ಏನಿಯ ಬಂದು. ಅವ್ರ ಅಜ್ಜಿ ಮನೆ ಇಲ್ಲೇನಿಯ ಇರೋದು. ಅಲ್ಲಡು ಅಲ್ಲಿ ಮೂಲೆ ಬಿದಿನ ಕಾಣ್ತಾಯ್ತು ನೋಡು ಕೊನೆ ಮನೆ, ಅದೇನೇನಿಯ. ಓ ಅಲ್ಲಿ ಕಂಬುಗಳವಲ್ಲ, ಹೂ ಕಣವ, ಆ ಕಂಬುಗಳಿರೋ ಮನೆನೇನಿಯ. ಥ್ಯಾಂಕ್ಸ್ ಅಜ್ಜಿ ಅಡ್ರೆಸ್ ಹೇಳಿದ್ದಕ್ಕೆ.
ಯಾಕವ ಇನ್ನೊಂದು ಇಡಿಯೋ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀಗ ನಾನು ಒಂಚೂರು ಅಡ್ರೆಸ್ ಹೇಳಿದ್ದೀನಿ ಅಲ್ವಾ ನಂದು ಒಂಚೂರು ಇಡಿಯೋ ಮಾಡಿಬಿಟ್ಟು ನಂದು ಒಂಚೂರು ಫೇಮಸ್ ಮಾಡವ ನನ್ನ ಮೊಮ್ಮಕ್ಕಳು ಹಂಗೇನೇನಿಯ ಮಕ್ಕಳು ಎಲ್ಲರೂ ನೋಡ್ತಾನೆ ಇರ್ತಾರೆ ನನಗೇನೋ ನೋಡೋಕ್ಕೆಲ್ಲ ಬರೋಕ್ಕಿಲ್ಲ ನನ್ನ ಮೊಮ್ಮಗ ತಂದ್ಬಿಟ್ಟು ಯಾವಾಗನ ತೋರಿಸ್ತಿತ್ತಾನೆ ಇಂಥವನ್ನ ವಿಡಿಯೋಗಳ್ನ ಗೊತ್ತಿರೋ ಹುಡುಗಿ ಅಲ್ವಾ ತಂದ್ಬಿಟ್ಟು ನನ್ನ ಮೊಮ್ಮಗ ತೋರಿಸ್ದ ನೋಡಜ್ಜಿ ನೋಡಜ್ಜಿ ಅಂತ ಹೇಳ್ಬಿಟ್ಟು ನನಗೊಂಥರ ಅನ್ನಿಸ್ಬಿಡ್ತು ಹ್ಞೂ ಸಾಯೋ ವಯಸ್ಸಾದ್ರೂ ಫೇಮಸ್ ಆಗಬೇಕು ಅನ್ನೋದು ಬಿಡಲ್ಲ ನಾನೇ ರಾಗವಾಗ ಹಾಡು ಹೇಳ್ತೀನಿ ನನ್ನೇ ಫೇಮಸ್ ಮಾಡು ಅಂದ್ರೆ ಮಾಡ್ತಿಲ್ಲ ಇನ್ನು ಮುದುಕಿನ ಮಾಡ್ತಾಳೆ ಸರಿ ಸರಿ ಹೇಳಜ್ಜಿ ಆಯ್ತು ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಗಂಗನ ಹತ್ರ ಹೋಗ್ಬೇಕು ಅವಳ ಹತ್ರ ಮಾತಾಡಬೇಕು ಸರಿ ಕಣವ ಹೋಗು ಅಲ್ಲ ಇತ್ತಾಳೆ ಹೋಗು ನಡೀತೆ ಅಮ್ಮ ಥೋ ನಮ್ಮಮ್ಮ ಒಂದು ಫೋನ್ ತಗೊಬಿಡ್ಬಾಮ ಅಂತ ಹೇಳಿದ್ದೀನಿ ಹೂ ಕಣಮ್ಮಿ ಅಂತ ಹೇಳಿ ಇದು ಮಾಡ್ತು ಅಯ್ಯೋ ಒಂದು ಫೋನು ಇಲ್ಲಿದ್ದಂಗೆ ಇಲ್ಲೇ ನಾನು ಇರಿಸ್ಕೊಂಡವ್ರಪ್ಪ ಈ ಫೋನ್ ಒಂದೂ ಇಲ್ಲ ಒಂದಾದರೂ ಫೋನ್ ಮಾಡಮಿ ಅಂತಂದರೆ ಒಂದು ಫೋನು ಮಾಡೋಕ್ಕಾಯ್ತಿಲ್ಲ ಯಾಕವ ಒಬ್ಳೆ ಹಿಂಗೆ ಕೂತಿದೀಗ ಏನಾಯ್ತು ಅಜ್ಜಿ ಒಂದು ಫೋನ್ ಇಲ್ಲ ಏನಿಲ್ಲ ಕಣಜ್ಜಿ ಬೇಜಾರಾಯ್ತೈತೆ ನನಗಂತೂ ಒಂದು ಫೋನು ಇಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ನ ಫೋನ್ ಎಲ್ಲೋ ಕಳೆದೋಗ್ಬಿಟ್ಟು ಹೊಡೆದೋಗ್ಬಿಟ್ಟೈತೆ ಕಣಜ್ಜಿ ನನಗೆ ಫೋನ್ ಇಲ್ಲ ಅಂದರೆ ಇರೋಕ್ಕಾಗಿಲ್ಲ ಪಾಪ ನನಗೆ ಎಷ್ಟೊಂದು ಸಹಾಯ ಮಾಡಿತ್ತು ಗೊತ್ತಾ ಪೊದ್ದು ಅಕ್ಕ ಆ ಅಕ್ಕನ ಹತ್ರ ಒಂದ್ಸಲ ಮಾತಾಡೋಣ ಅಂದ್ರೂ ಈಗ ಫೋನ್ ನಂಬರು ಕಳೆದೋಗ್ಬಿಟ್ಟೈತೆ ಫೋನು ಹೊಂಟೋಗ್ಬಿಟ್ಟೈತೆ ಫೋನನ್ನು ಸಿಕ್ಕಿದ್ರೆ ಇನ್ಸ್ಟಾಗ್ರಾಮಾಗ ಮೆಸೇಜ್ ಮಾಡ್ಬಿಟ್ಟು ಹೇಳ್ತಾ ಇದ್ದೆ ಏನೂ ಇಲ್ವಲ್ಲ ಹೊಂಟೋಗ್ಬಿಟ್ಟೈತಲ್ಲ ಸ್ಯಾನೆ ಬೇಜಾರಾಯ್ತೈತೆ ನೋಡು ಮೊಮ್ಮಗಳೇ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಎಲ್ಲನೂ ಮುಗಿದೋಗಿರೋ ಕತೆ ಅದೆಲ್ಲ ಬಿಟ್ಟು ಬಂದಿದ್ದೀಗಲ್ಲ ಈಗ ಏನು ಮಾಡಬೇಕು ನಿಮ್ಮ ಮಾಮನ ಕಡೆ ಹೊಸಿ ಗಮನ ಹರಿಸ್ತು ನಿಮ್ಮ ಮಾಮ ನಿನ್ನ ಮೇಲೆ ಪೀರಾಣ ನಿನಗೆ ಮಡಿಕೊಂಡವನಿ ನಿಮ್ಮ ಮಾಮನ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು ಅದೆಲ್ಲ ಹಿಡಿಯೋ ಪಾಡಿಯೋ ನಿಮ್ಮ ಹುಡುಗ ಅದು ಇದು ಎಲ್ಲನೂ ಬಿಟ್ಬಿಡವ ಅಜ್ಜಿ ನೀನೇನು ಹೇಳ್ತಾ ಇದೀಯ ನೀನು ನೀನೇನು ಮಾತಾಡ್ತಾ ಇದೀಯಾ ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು ನೋಡು ನಾನು ಅವ್ರನ್ನ ಬಿಟ್ಬಿಟ್ರೆ ಬೇರೆ ಯಾರನ್ನೂ ಮದುವೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ನಾನು ಇದಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದೀನಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನೀವು ನೋಡಿ ಹೆಂಗೆ ಹೇಳ್ತಾ ಇದ್ದೀರಾ ನೋಡಿ ಒಂದು ಸ್ವಲ್ಪ ದಿನ ಇಲ್ಲಿ ಇರಬೇಕು ಅಂತ ಅಷ್ಟೇ ಬಂದಿರೋದು ನೀವು ಸುಮ್ಕೆ ನನಗೆ ತಲೆಗೆ ಏನೇನೋ ತುಂಬಕ್ಕೆ ಬರಬೇಡಿ ನೀವು ಅಯ್ಯೋ ಪೆದ್ದಿ ಇರೋದನ್ನ ಹೇಳಿದ್ರು ಕೇಳೋದಿಲ್ಲ ನೀನಂತೂ ಇರೋದನ್ನ ಹೇಳ್ತಿದ್ದೀನಿ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳಕ್ಕಿಲ್ಲ ಇನ್ನೇನು ಹೇಳ್ತೀಯ ನಿನಗೆ ಏನು ಹೇಳೋಕ್ಕಾಯ್ತದ ನಿನಗೆ ಬಿಡು ನೋಡು ನಿಮ್ಮ ಅಮ್ಮ ನಿಮ್ಮ ಮಾಮಂಗೆ ಏನೇ ಕೊಟ್ಟು ಮದುವೆ ಮಾಡಬೇಕು ಅಂತ ಬಲ ಆಸೆ ಮಾಡಿಕೊಂಡವಳೆ ನೋಡು ಅದಕ್ಕೆ ಇಲ್ಲಿ ಕರ್ಕೊಂಬಿಟ್ಟು ಬಂದಿರೋದು ನೀನು ನಿಮ್ಮ ಮಾಮನೇ ಏನೇ ಮದುವೆ ಮಾಡ್ಕೋಬೇಕು ಅಪ್ಪದಕ್ಕ ಇವಾಗ ಬಂದ್ರ ಚೆನ್ನಾಗಿದ್ದೀರಾ ಅಯ್ಯೋ ನಿಮಗೋಸ್ಕರ ನಾನು ಯೋಚನೆ ಮಾಡಿಲ್ದಿರೋ ದಿನ ನೀನೇ ಇಲ್ಲ ನೀವು ಪಾಪ ಏನು ಗಾಬರಿ ಆಗಿರ್ತೀರೋ ಏನು ಅಂತೇಳ್ಬಿಟ್ಟು ಅದು ಎಷ್ಟು ಯೋಚನೆ ಮಾಡ್ಬಿಟ್ಟೆ ಗೊತ್ತಾ ಗಂಗಾ ನಿನ್ಗೆ ಎಷ್ಟು ಕಿತ ಹೇಳಿದ್ದೀನಿ ನಾನು ನಿನಗೆ ಒಂದು ಕಿತ ಹೇಳಿದ್ದೇನೆ 2 ಕಿತ ಹೇಳಿದ್ದೀನ 1000 ಕಿತ ಹೇಳಿದ್ದೀನಿ ನೋಡು ನನಗೆ ಹೇಳ್ದಿದ್ದಂಗೆ ನೀನು ಸುಮ್ಕಿನ ಹಿಂಗೆಲ್ಲ ಬರಬೇಡ ಹಂಗೆ ಹಿಂಗೆ ಅಂತ ಬಿಟ್ಟು ಎಷ್ಟು ಕಿತ ಹೇಳಿದ್ದೀನಿ ನಿಮ್ಮ ಅಮ್ಮನ ಮಾತು ಕಟ್ಕೊಂಡು ಹಿಂಗೆ ಬಂದ್ಬಿಟ್ಟ ನಿಮ್ಮಮ್ಮ 10 ಲಕ್ಷ ರೂಪಾಯಿ ಆ ಬಂಗಾರಮ್ಮನ ತೆಗಿಸ್ಕೊಂಡು 5 ಲಕ್ಷ ರೂಪಾಯಿ ಇಸ್ಕೊಂಬಿಟ್ಟು ನಿನ್ನಂತೂ ಇಲ್ಲಿಗೆ ಕರ್ಕೊಂಬಿಟ್ಟು ಬಂದ್ಬಿಟ್ಟೈತೆ ಅವರು ಮಗುನೂ ಹಂಗೇನಿಯ ಬಂಗಾರಮ್ಮನ ಸವಸಕ್ಕೆ ಇನ್ನು ಯಾವತ್ತೂ ನಾವು ಬರೋದಿಲ್ಲ ಅಂತ ಮಾತು ಕೊಟ್ಬಿಟ್ಟು 5 ಲಕ್ಷ ರೂಪಾಯಿ ಇಸ್ಕೊಂಡು ಇಲ್ಲಿ ನೀನು ಕರ್ಕೊಂಬಿಟ್ಟು ಬಂದೈತೆ ನೀನು ಯಾಕೆ ಬರೋಕೋದೆ ಏನು ಹೇಳ್ತಿದ್ಯಾ ಪುದ್ದು ಅಕ್ಕ ನಮ್ಮಮ್ಮ 5 ಲಕ್ಷ ಇಸ್ಕೊಬಿಟ್ಟು ನನ್ನ ಇಲ್ಲಿ ಕರ್ಕೊಂಬಿಟ್ಟು ಬಂದೈತಾ ಹೌದು 5 ಲಕ್ಷ ಕೊಟ್ಬಿಟ್ಟೆ ಏನಿನ್ನ ಇಲ್ಲಿ ಕರ್ಕೊಂಬಿಟ್ಟು ಬಂದಿರೋದು ನೋಡು ನಿನ್ಗೂ ಹಂಗೇನಿಯ ಬಂಗಾರಮ್ಮನ ಮಗಂಗೂ ಮದುವೆ ಮಾಡಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀನೋ ಅಷ್ಟೇ ನಿನಗೆ ನಿಮ್ಮಮ್ಮ ಹಾಳು ಮಾಡ್ತಾ ಇದ್ದೆ ಬರೀ 5 ಲಕ್ಷ ರೂಪಾಯಿ ಆಸೆಗೆ ನಿನ್ನೂ ಹಂಗೇನಿಯ ಅವನ್ನೇನಿಯ ದೂರ ಮಾಡ್ಬಿಡ್ತಲ್ವಾ ಥೂ ನಾನು ನಿನ್ಗೆ ಹೇಳಿರ್ಲಿಲ್ವಾ ಒಂದೇ ಒಂದು ಮಾತು ನನಗೆ ಹೇಳ್ಬಿಟ್ಟು ಬರಬೇಕು ಅಂತ ನಾನು ನಿಂಗೆ ಎಷ್ಟು ಕಿತ ಹೇಳಿದ್ದೆ ಹೇಳು ಲೇ ಪದ್ದಿ ನನ್ನ ಮೊಮ್ಮಗಳು ಇವಾಗ ಹೆಂಗೋನ್ನುವೆ ಸಂದಕೇನಿ ಅವಳೆ ಅಂತದ್ರಾಗ ಬಂದ್ಬಿಟ್ಟು ನೀನು ಹಾಳು ಮಾಡ್ತಿದ್ದೀಗೇನೆ ಮನೆ ಹಾಳು ಪದ್ದಿ ನನ್ನ ಮೊಮ್ಮಗಳನ್ನ ಏನು ಮಾಡಬೇಕು ಅಂತ ಅನ್ಕೊಂಡು ಇಲ್ಲಿಗೆ ಬಂದಿದ್ದೀಗ ನನ್ನ ಮೊಮ್ಮಗಳು ಇಲ್ಲಿ ಸಂದಕೇನಿ ಅವಳೆ ನೋಡು ನನ್ನ ಮಗನೇನಿ ಅವಳು ಮದುವೆ ಮಾಡ್ಕೊಳ್ಳೋದು 5 ಲಕ್ಷನ ಇಸ್ಕೊಬಂದವಳು 10 ಲಕ್ಷನ ಇಸ್ಕೊಬಂದವಳು ಆ ಬಂಗಾರ ಸವಸ ನಮಗೆ ಬೇಕಾಗಿಲ್ಲ ನೀನು ಹುಡಿಕೊಂಡು ಇಲ್ಲಿಗೆ ಗೊತ್ತಿಗಲ್ಲೇ ನೀನು ಮಹಾನ ಮರವದಿ ಬಿಟ್ಬಿಟ್ಟು ದಯವಿಟ್ಟು ನನ್ನ ಮೊಮ್ಮಗಳನ್ನ ಬಿಟ್ಬಿಟ್ಟು ಇಲ್ಲಿಂದ ಹೊಂಟೋಗ್ಬಿಟ್ಟು ಸುಮ್ಕಿರಣಿಯ ಲೈ ಗಂಗಾ ಬಾರೆ ಅಂದರೆ ನಿಂಗೆ ಈಸಿ ಎಲ್ಲ ನಿಂಗೆ ಮೊದಲೇ ಏನಿಯ ಗೊತ್ತಿತ್ತು ನಿನಗೆ ಮೊದಲೇ ಎಲ್ಲ ಇಷ್ಟೇನೂ ಗೊತ್ತಿದ್ರು ನೀನು ಇಷ್ಟೆಲ್ಲನೂ ಮೋಸ ಮಾಡ್ಬಿಟ್ಟು ಅಜ್ಜಿ ನೀನು ನನಗೆ ಮಾಮೂನ ಮೇಲೆ ನನಗೆ ಇಷ್ಟ ಇಲ್ಲ ಅಂತ ನಿನ್ಗೂ ಗೊತ್ತು ನಾನು ಆ ಹುಡುಗನ ಲವ್ ಮಾಡಿದ್ದೀನಿ ನನ್ನ ಮಾನ ಮರವದಿ ಎಲ್ಲ ಹೋಗೈತೆ ಆ ಹುಡುಗನ ವಿಚಾರಕ್ಕೆ ಅಂತ ಅದೂ ಗೊತ್ತು ಆದ್ರೂ ಇದೇನಜ್ಜಿ ಇದು ನೀನು ಲೈ ಇಷ್ಟ ಇಲ್ದಿರ ಮದುವೆ ಮಾಡ್ಕೊಂಡು ಸಾಯೋದಕ್ಕಿನ್ನೂ ಮುಚ್ಕೊಂಡು ನಿಮ್ಮ ಮಾಮಂಗೆ ನೀನು ಅಂದರೆ ಇಷ್ಟ ಅವನ ಜೊತೆ ನೀಯ ಲಗ್ನ ಆಗಿವಂತೆ ಬಾ ಸುಮ್ಕೇನಿಯ ಇವಳು ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ ಇವಳ ಚೆಲ್ಲು ಹುಡಿಕೊಂಬಿಟ್ಟು ಬಂದ್ಲು ಸನಿ ಲೈ ಪದ್ದಿ ಹೋಗಿ ಸುಮ್ಕೇನಿಯ ಇಲ್ಲಿಂದ ಅವ್ರನ್ನ ಯಾಕೆ ಬೈತೀರಾ ಅವ್ರನ್ನ ಬೈಯೋ ಅಧಿಕಾರ ನಿಮ್ಗಂತೂ ಇಲ್ಲ ನಾನಿನ್ನ ನಿಮ್ಮನ್ನು ಬೈಬೇಕು ಅವ್ರನ್ನೆಲ್ಲ ಬೈಯೋದು ಪದ್ದು ಹಾಕುನ ಬರೀ ಕಾಸು ಇಸ್ಕೊಂಬಿಟ್ಟು ನನ್ನ ಮಾನ ಮರುವದಿ ಎಲ್ಲನೂ ಕಳೆದ್ಬಿಟ್ರೆ ಅಲ್ವಾ ನೀವಂತೂ ಇಲ್ಲಿ ಕರ್ಕೊಂಬಿಟ್ಟು ಬಂದು ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟ ಇಲ್ದಿರ ಮದುವೆ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಕರ್ಕೊಂಬಿಟ್ಟು ಬರ್ಬೇಕಿತ್ತ ಥೂ
ಅಜ್ಜಿ ಇವಳು ಮಾನ ಮರ್ಯಾದೆ ಎಲ್ಲ ಹೋಗೈತೆ ಅಂತಲ್ಲ, ಆ ಬಂಗಾರಮ್ಮ 5 ಲಕ್ಷ ರೂಪಾಯಿ ಕೊಟ್ಟು ಕೊಂಡ್ಕೊಂಡವಳೆ ನಿಮ್ಮನ್ನ. ಅರ್ಥ ಮಾಡ್ಕೊಳ್ಳಿ ನೀವೇ ನೆನೆಯ. ಅಕ್ಕ, ಇವ್ರಿಗೆಲ್ಲನೂ ಅರ್ಥ ಆಗಕ್ಕಿಲ್ಲ, ಏನು ಅರ್ಥ ಆಗಕ್ಕಿಲ್ಲ. ನಡಿ ನಾವ್ ಇಲ್ಲಿಂದ ಹೊಂಟೋಗೋಣ. ಇವ್ರಿಗೆಲ್ಲ ಅರ್ಥ ಆಗಂಗಿದ್ರೆ ಇದ್ಯಾಕೆ ಹಿಂಗಿರೋದು ನಮ್ಮ ಬಾಳು. ಇವ್ರಿಗೇನು ಅರ್ಥ ಆಗಕ್ಕಿಲ್ಲ. ನೋಡಿ ನೋಡ್ರಿ, ನಾವ್ ಇಲ್ಲಿಂದ ಹೊಂಟೋಗ್ಬಿಡೋಣ. ದೇವ್ರಣೆ ಕೇಳ್ತೀನಿ, ಇವ್ರು ಇಷ್ಟೆಲ್ಲ ಮೋಸ ಮಾಡೋರೆ ಅಂತ ನನಗೆ ದೇವ್ರಣೆಗೂ ಗೊತ್ತಿರಲಿಲ್ಲ ಕಣಕ್ಕ. ಸುಮ್ಕೇನಿಯ ಮದುವೆ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಬಿಟ್ಟು ಬಂದ್ರು. ಹೀಗೆಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಮ್ಮಮ್ಮ ಕಣ್ಣೀರು ಹಾಕ್ಬಿಟ್ಟು ಮೋಸ ಮಾಡ್ಬಿಟ್ಟು ನಾನು ಇಲ್ಲಿ ಕರ್ಕೊಂಬಿಟ್ಟು ಬಂದೈತೆ. ಲೇ ಬಿತ್ರಿ, ನೀನ್ ಎಲ್ಲೂ ಕಳ್ಸಕ್ಕಿಲ್ಲ. ಸುಮ್ಕೇನಿಯ ಒಳಗಡಿಗೆ ಬಾ. ಲೇ ಮುದ್ಕಿ, ಒಂದೇಟ್ ಕೊಟ್ಟೆ ಅಂದ್ರೆ ಬಿದ್ದೋಯ್ತ್ಯಾ ನೋಡು. ನೋಡು ಸುಮ್ಕೇನಿಯ ಅಲ್ಲೆಲ್ಲನೂ ಈ ಸಿಕ್ಕಾಪಟ್ಟೆ ಕತೆ ಆಗೋಗ್ಬಿಟ್ಟೈತೆ. ನೀನ್ ಇವಾಗ ನಿನ್ ಮೊಮ್ಮಗಳನ್ನ ಕಳಿಸ್ಲೇಬೇಕು ನೋಡು. ಸುಮ್ಕೆ ಹುಡ್ಗಿ ಮನಸ್ಸನ್ನ ಯಾಕೆ ಮುರಿತ್ಯಾ? 5 ಲಕ್ಷ ರೂಪಾಯಿಗೆ ಮಗಳು ಪ್ರೀತಿನೇನಿಯ ಮಾರಾಟ ಮಾಡೋಳಲ್ಲ ನಿನ್ ಮಗಳು. ಮೊದ್ಲು ಅವಳಿಗೆ ಕ್ಯಾಕುರ್ಸ್ ಮಕ್ಕೋಗಿ ಅದು ಬಿಟ್ಬಿಟ್ಟು ಹಿಂಗೆಲ್ಲಂದ್ರೆ ಮಾತಾಡೋದಲ್ಲ. ಗಂಗಾ ಬಾ, ಸುಮ್ಕೇನಿಯ ಹೋಗೋಣ ಊರ್ಗೆ. ಅಕ್ಕ ನಡಿಯಕ್ಕ, ನಮ್ಮಮ್ಮ ಇನ್ನೂ ಇಲ್ಲ, ಎಲ್ಗೋ ಹೋಗೈತೆ. ನಾನಂತೂ ಯಾರ ಮಾತು ಕೇಳಕ್ಕಿಲ್ಲ, ನಾನು ನಿನ್ನ ಮಾತೆ ನೀನು ಕೇಳೋದು. ನಡಿಯಕ್ಕ ಹೋಗೋಣ. ಮೊಮ್ಮಗಳೇ, ಎಲ್ಲೂ ಹೋಗ್ಬೇಡ. ನಿಮ್ಮಮ್ಮ ಬರಗಂಟ ಈ ಜಾಗ ಬಿಟ್ಟು ಕದಲ್ಬಾರ್ದು. ನಾನು ಈಗಲೇ ಹೇಳಿದ್ದೀನಿ, ನಿಮ್ಮಮ್ಮ ಬರಲಿ, ಸುಮ್ಕೆ ಕುಂತ್ಕೊಬಿಡು. 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಲ್ಲ, 5 ಲಕ್ಷ ರೂಪಾಯಿಗೆ ಮಾರಾಕಿದ್ರಲ್ವ ನನ್ನ ಪ್ರೀತಿನ. ದಯವಿಟ್ಟು 5 ಲಕ್ಷ ರೂಪಾಯಿ ಇಟ್ಕೊಂಡು ಮಜಾ ಮಾಡ್ಕೊಂಡು ಕುಂತ್ಕೊಳ್ಳಿ. ಹೆಂಗೋ ನಿಮ್ಗೆ 5 ಲಕ್ಷ ಸಿಕ್ತು ತಾನೇ, ಅದೇ 5 ಲಕ್ಷ ರೂಪಾಯಿನಾಗ ಮಜಾ ಮಾಡಿ ಅಷ್ಟೇ ನೆನೆಯ. ಇಲ್ಲ ಇನ್ನೊಂದ್ಸಲ ಬಂದು ನನ್ನ ಮಾರಾಕ್ಬಿಡಿ, ಎಲ್ಲ ಒಳ್ಳೇದಾಯ್ತದೆ. ಹಬ್ಬಬ್ಬಬ್ಬ, ಇಂಥ ಇಂಥ ಅಜ್ಜಿ ಅಂತ ಅಮ್ಮ, ನಿಮ್ಮಿಬ್ರ ಮಧ್ಯೆ ನಾನು ಸುಖವಾಗಿರಕ್ಕೆ ತಾನೆ ಹೆಂಗ್ ಸಾಧ್ಯ? ಥೂ ಲೇ, ನಿಮ್ಮಮ್ಮ ಹೇಳೈತೆ ಎಲ್ಗೂ ಕಳಿಸ್ಬೇಡ ಅಂತ ಹೇಳ್ಬಿಟ್ಟು ನೋಡು, ನಿಮ್ಮಮ್ಮ ಬರಗಂಟನಾದ್ರೂ ಸುಮ್ಕೆ ಕುಂತ್ಕ. ಇಲ್ಲ, ನನ್ನ ಕೈಲಿ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ನಾನು ಯಾಕೆ ಸುಮ್ಮನೆ ಕುಂತ್ಕೊಳ್ಳಿ? ನಾನೊಂದು ನಿಮಿಷನೂ ಸುಮ್ಮನೆ ಕುಂತ್ಕೊಳಕ್ಕಿಲ್ಲ ನಾನು. ನಡಿ ಪದಕ್ಕ ಹೋಗೋಣ. ಲೇ ಮನ್ಯಾಳಿ, ಇವಳು ಹೊಂಟೋಗ್ಬಿಟ್ರೆ ಇವ್ರಮ್ಮ ಬಂದು ನಂತಾಗ ತಿರುಗಿ ಎಗರಾಡ್ತಾಳೆ. ಯಾಕೆ ಕಳಿಸ್ದೆ ಅಂತ ಹೇಳ್ಬಿಟ್ಟು ಅವಳಿಗೆ ಏನಂತ ಹೇಳಿ ನಾನು? ಇವಳಿಂದ ನೀನು ಹೋಗಿ ಅವ್ರಮ್ಮಂಗೆ ಫೋನ್ ಹಾಕ್ತೀನಿ. ಇವಳು ಎಲ್ಲವಳೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವ್ರಮ್ಮ ನೀನು ಮುಗಿದು ಬಂದು ಕರ್ಕೊಂಡು ಹೋಯ್ತಾಳೆ. ಈ ಪೊತ್ತಿಗೆ ಇಲ್ಲಿರೋ ವಿಷಯ ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಿಲ್ಲ, ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ಲು. ಫೋನು ಕೊಟ್ಟಿಲ್ಲ, ಫೋನು ಕಿತ್ಕೊಂಡವಳೆ. ಆದ್ರೂ ಹೆಂಗೆ ಗೊತ್ತಾಯ್ತು?